ದೊಡ್ಡಮ್ಮನ ಏನು ಅಪ್ಪರ್ ಇಲ್ಲನ್ರಿ? ಪ್ರವೀಣ್ ಕೋಟ್ಯಾಳ್ ಅವರಿಗೆ ಕೂಡ ಕಮಿಟಿಯವರು ಸನ್ಮಾನಿಸಬೇಕಾಗಿ ವಿನಂತಿ. ಸೆಮಿಫೈನಲ್ 10 ಪಂದ್ಯ ದಾಡಿ ಭಾಗದಲ್ಲಿ ಶ್ರೀಶೈಲ್ ಅವರು, ಬಬಲೇಶ್ವರ್ ತಂಡದಲ್ಲಿ ಭರತ್ ಅವರು ವಿಶ್ರಾಂತಿ ಪಡಿತಾ ಇದ್ದಾರೆ. ಮುಂದಿನ ಫೈನಲ್ ಪಂದ್ಯ ಲಗ್ಗೆ ನೀಡಿದ್ದಾರೆ. ಬಾಳು ಅವರು ಬಂದಿದ್ದಾರೆ, ಕಾತ್ ನೋಡ್ಬೇಕಿಲ್ಲಿ. ಅದೇ ರೀತಿ ಶ್ರೀಶೈಲ್ ಬಿದ್ದರ್ಗಿ ಅವರು ಬೋನಸ್ ಹಾಗೂ ಪಾಯಿಂಟ್ ಅಂದ್ರೆ ಆನಂದನ ಬೂದ್ಯಾಳ್ ಅವರು 200 ರೂಪಾಯಿಗಳನ್ನ 500 ರೂಪಾಯಿಗಳನ್ನ ಕೊಡಮಾಡಲಿದ್ದಾರೆ. ಬೋನಸ್ ಜೊತೆಗೆ 1 ಪಾಯಿಂಟ್. ಬೋನಸ್ ಜೊತೆಗೆ 1 ಪಾಯಿಂಟ್ ಅಂದ್ರೆ ಶ್ರೀಶೈಲ್ ಅವರಿಗೆ ಒಂದು ವಿಶೇಷವಾದಂತಹ ಬಹುಮಾನ ಘೋಷಣೆ ಮಾಡಿದ್ದಾರೆ. ಕಬಡ್ಡಿ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಧರಾಗಿರುವಂತಹ ಆನಂದನ ಬೋದ್ಯಾಳ್ರವರು 501 ರೂಪಾಯಿ ಘೋಷಣೆ ಮಾಡಿರುವಂತಹ ಮಾನ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಇಂಜುರಿಯಿಂದ ರಿಕವರ್ ಆಗಿ ಮತ್ತೆ ಪಂದ್ಯ ಆಡ್ತಾ ಇದ್ದಾರೆ. ಅದ್ಭುತವಾದ ಆಂಗಲ್ ಹೋಲ್ಡ್ ಬರ್ತಾ ಇದೆ. ಲೋಕೇಶ್ ಈ ಬಾರಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಲೋಕೇಶ್ ಮತ್ತೊಮ್ಮೆ ಕೌಂಟಿಗೆ ತಂಡದ ಆಟಗಾರ ದಾಳಿ ಭಾಗದಲ್ಲಿ ರೈಟ್ ಜಾವ್. ಮತ್ತೊಮ್ಮೆ ಶ್ರೀಶೈಲ್ ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವೆ ನಿಧಾನಗತಿಯಲ್ಲಿ ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಕೌಂಟಿಗೆ ತಂಡದ ಆಟಗಾರ ದಾಳಿ ಭಾಗದಲ್ಲಿ 3-2 ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಉತ್ತಮವಾದ ಆಂಗಲ್ ಹೋಲ್ಡ್ ಬರ್ತಾ ಇದೆ. ಬಾಲು ದಾಳಿ ಭಾಗದಲ್ಲಿ ಮಿಂಚಿದ ತಾರೆ, ಆದ್ರೆ ಸ್ವಲ್ಪ ಇಂಜುರಿ ಇದ್ದಾರೆ ಅವರು ಕೂಡ, ಆದ್ರೂ ಕೂಡ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ಬಾರಿ ಇಂಜುರಿ ಆಗಿರುವಂತಹ ಆಟಗಾರ ಈ ಬಾರಿ ಬಂಧನ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ 2001 ರೂಪಾಯಿಗಳನ್ನ ಕೊಡು ಮಾಡಿದ್ದಾರೆ. ಆ ಮಾನ್ಯರಿಗೆ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. 4-3 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಕೌಟಿಗೆ ತಂಡದ ಆಟಗಾರ ದಾಳಿ ಭಾಗದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮಹೇಶ್ ಆಸಂಗಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾಲ್ಕು 3 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಖ್ಯಾತ ಉದ್ಯಮಿ ಶರತ್ ಆದಂತಹ ಇರುಮ ಬೂದ್ಯಾಳ್ ಅವರಿಗೆ ಧನ್ಯವಾದಗಳು. ಕಾಂಗ್ರೆಸ್ ಯುವ ನಾಯಕರಾದಂತ ಮಹೇಶ್ ಆಸಂಗಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅವರಿಗೆ ಕಮಿಟಿ ಯುವಕರು ಸನ್ಮಾನಿಸಬೇಕಾಗಿ ವಿನಂತಿ. ಮತ್ತೊಂದು ಈ ಜಾಗದಿಂದ ಟ್ಯಾಕಲ್ ಬರ್ತಾ ಇದೆ ಲೋಕೇಶ್ ರವರಿಂದ. ಬಟ್ಟಿ ದಾಡಿ ಭಾಗದಲ್ಲಿ ನಾಲ್ಕು ಜನ ಆಟಗಾರ ನಡುವೆ ಈ ಪಂದ್ಯ ಮುಗಿದ ನಂತರ ಇನ್ನು ಒಂದೇ ಒಂದು ಪಂದ್ಯ ಬಾಕಿ ಇದೆ, ಅದು ಫೈನಲ್ ಪಂದ್ಯ. ಶಾಂತವೀರ್ ಕಾಲೇಜಿನಿಂದ ರಾಜ್ಯ ಮಟ್ಟವನ್ನ ಪ್ರತಿಷ್ಠಿಸಿದ ರಾಜ್ಯ ಮಟ್ಟದ ಆಟಗಾರ ಬಟ್ಟಿ ವಾಪಸ್ ಆಗ್ತಾ ಇದ್ದಾರೆ. ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತ ಭೀಮಾಶಂಕರ್ ತಂಬಾಕೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಯುವ ಕಾಂಗ್ರೆಸ್ ನಾಯಕರಾದಂತ ಇದೀಗ ತಾನೇ ಸನ್ಮಾನ ಸ್ವೀಕರಿಸಿದಂತ ಮಹೇಶ್ ಆಸಂಗಿ ಅವರು 1001 ರೂಪಾಯಿಗಳನ್ನ ಕೊಡ ಮಾಡಿದ್ದಾರೆ.
ಆ ಮಾನ್ಯರಿಗೆ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಲೋಕೇಶ್ ಅವರು ಮತ್ತೊಮ್ಮೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಹೋದ ವರ್ಷ ಇದೇ ಪಂದ್ಯಾಟದಲ್ಲಿ ಕೈಯನ್ನ ಮುರಿದುಕೊಂಡಿದ್ರು, ಆದ್ರೂ ಕೂಡ ಮತ್ತೆ ಈ ಪಂದ್ಯಾಟದಲ್ಲಿ ಭಾಗಿಯಾಗಿದ್ದಾರೆ. ಒಂದ್ಸಲ ಜೋರ್ ಚಪ್ಪಾಳೆ ಬಲ್ಲಿ ಆಗ್ತಾರೆ, ರಿಕವರ್ ಆಗಿ ಕೂಡ ಮತ್ತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಮ್ಮೆ ಕೌಟಿಗಿತನದ ಆಟಗಾರ. ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತ ಆತ್ಮೀಯ ಸಹೋದರನಾದ ಭೀಮಾಶಂಕರ್ ತಂಬಾಕಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇದೇ ಬರ್ತಕ್ಕಂಥ ದಿನಾಂಕ 14/8/2025 ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದಲ್ಲಿ ಕೂಡ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಹಮ್ಮಿಕೊಂಡಿದ್ದಾರೆ. 58 ಕೆಜಿ 5 ಜನ, 60 ಕೆಜಿ 2 ಜನ ಕಬಡ್ಡಿ ಪಂದ್ಯಾವಳಿ. ಪ್ರಥಮ ಬಹುಮಾನ 15,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 7,000, ಚತುರ್ಥ ಬಹುಮಾನ 5,500. ಆಸಕ್ತಿ ಇದ್ದಂತ ಕ್ರೀಡಾಪಟುಗಳು ಈ ಒಂದು ಸಾರವಾಡ ಗ್ರಾಮಕ್ಕೆ ಕೂಡ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿ ಪಂದ್ಯಾವಳಿಯನ್ನು ಯಶಸ್ಸು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಹೆಚ್ಚಿನ ಮಾಹಿತಿಗಾಗಿ ಗಿರೀಶ್ ಸರ್ ಅವರನ್ನ ಸಂಪರ್ಕಿಸಿ. ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತ ಭೀಮಾಶಂಕರ್ ತಂಬಾಕಿ ಅವರು ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಕಮಿಟಿ ಯುವಕರು ಸನ್ಮಾನಿಸಬೇಕಾಗಿ ವಿನಂತಿ. ಲಡ್ಡು ಮುತ್ಯ ಮಹೇಶ್ ಮಾಮ ಕೋಲಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವಾಹನ ಮಾಲೀಕರಾದ ಮಹೇಶ್ ಮಾಮ ಕೋಲಾರ್ ಖರ್ಚು ಬಿಟ್ಕೋಬೇಕು, ಮುಖ್ಯವಾಗಿ ಬರ್ರಿ ದಯವಿಟ್ಟು. ಫೋನ್ ಪೇ ಮಾಡ್ಬಿಡ್ರಿ. ಆರಂಭ. ಹಲೋ. ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಬಲೇಶ್ವರದ ಯುವ ನಾಯಕರು ಈ ಕಮಿಟಿಯ ಸಹಾಯಕವಾಗಿ 2,500 ರೂಪಾಯಿಗಳನ್ನ ಕೊಡ ಮಾಡಿದ್ದಾರೆ. ಆ ಮಾನ್ಯರಿಗೆ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಹ್ಯಾಂಡ್ ಟಚ್ ಜೊತೆಗೆ ಅಜಯ್ ಅವರನ್ನ ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ. ಬಾಲು ಮತ್ತೊಮ್ಮೆ 5 ಜನ ಆಟಗಾರ ನಡುವೆ. ಅದೇ ರೀತಿ ಆತ್ಮೀಯ ಗೆಳೆಯನಾದ ಗುರುರಾಜ್ ಮೇತ್ರಿ ಇವರು ಕೂಡ ವೇದಿಕೆ ಯುವಕರಿಗೆ ಪ್ರೋತ್ಸಾಹ ಮುಖ್ಯರ್ತತಿ. ಗುರುರಾಜ್ ಮೇತ್ರಿ, ಕುಮಾರ್ ಕುಬಕಡ್ಡಿ, ಮಹೇಶ್ ಮಾಮ ಕೋಲಾರ್ 3 ಮಂದಿ ಜಲ್ದಿ ಬರ್ರಿ. ಟ್ಯಾಕಲ್ ಆಗ್ತಾ ಇದೆ, ಬೇಗನೆ ಆಗಮಿಸಬೇಕಾಗಿ ವಿನಂತಿ. ಗುರುರಾಜ್ ಮೇತ್ರಿ, ಕುಮಾರ್ ಕುಬಕಡ್ಡಿ, ಮಹೇಶ್ ಮಾಮ ಕೋಲಾರ್. ಹಲೋ, ಈಗ ಸಬ್ಜೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಸಬ್ಜೆಕ್ಟ್ ಮಾಡ್ಕೊಳ್ಳಿ ಸರ್. 9-6 ಗುರು ಮೇತ್ರಿ, ಕುಮಾರ್ ಕುಬಕಡ್ಡಿ ಕಮಿಟಿ ಅವರು ಅಲ್ಲೇ ಬಂದರು. ಬಂದ ಬರ್ರಿ. ಹೆಂಗ್ ನೀವು ಮಹೇಶ್ ಮಾಮ ಕೋಲಾರ ಕಳಿಸ್ಲಿ. ಯಾರದ ಅಲ್ಲೇ ಅಲ್ಲ ನೋಡ, ಕೈ ಹಿಡ್ಕೊಂಬರ್ರಿ ಅವ್ರು ಪಟ್ನ. ಇನ್ನು ಅರ್ಧ ತಾಸು ಅಷ್ಟ ಟೈಮ್ ಐತ್ರಿ ಧರ್ಮೇಂದ್ರ. ಅದಕ್ಕೆ ಗೊತ್ತಾಗೈತ್ರಿ. ಚಿಕ್ಕಲಿಗೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸಂತೋಷ್ ಚಿಕ್ಕಲಿಗಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಲಾಸ್ಟ್ 4 ಮಿನಿಟ್ಸ್ ಕೊನೆ 4 ನಿಮಿಷ. ಕುಮಾರ್ ಕುಬಕಡ್ಡಿ, ಗುರುರಾಜ್ ಮೇತ್ರಿ ಅವರಿಗೆ ಕಮಿಟಿ ಯುವಕರು ಸನ್ಮಾನಿಸಬೇಕಾಗಿ ವಿನಂತಿ. ಮಹೇಶ್ ಮಾಮ ಬರ್ತೀವಿ ಹೆಂಗ? ಬಂತ ಬಾ, ಟೈಮ್ 5 ನಿಮಿಷ ಐತಿ ಅದಕ್ಕೆ.
ನಮಗ್ ಮತ್ತೆ ನಾಳೆಗೆ ಟೈಮ್ ಇಲ್ಲ. ಇನ್ನು ಆತ್ಮೀಯರು ಕೂಡ ಆಗಮಿಸ್ತಾರಿಲ್ಲ ಅದಕ್ಕೆ. 9-9 ಸಮಬಲದ ಹೋರಾಟದೊಂದಿಗೆ ಪಂದ್ಯ. ನಿತಿನ್ ಬಾ ಬಂತ ಇಲ್ಲ ಪೇಮೆಂಟ್ ಸುಲಭ. ಕೊನೆ 3 ನಿಮಿಷ. ದ ಲಾಸ್ಟ್ 3 minutes ಗೋ. ಸುರೇಶ್ ಸರ್ ಟೈಮ್. ಆತ್ಮೀಯ ಸಹೋದರನಾದ ಕುರಿ ವ್ಯಾಪಾರಸ್ಥರಾದಂತ ಶಿವರಾಜ್, ಆತ್ಮೀಯ ಸಹೋದರನಾದಂತ ಸಂತೋಷನ ಚಿಕ್ಕಲ್ಕಿ ಹಾಗೂ ಶಿವರಾಜ್ ಚೌಹಾಣ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಎಸ್, ಮ್ಯಾಚ್ ಇಸ್ ಓವರ್. ವಿನ್ ಬೈ ನ್ಯೂ ಬಸವೇಶ್ವರ ಕಬಡ್ಡಿ ತಂಡ. ಬಬಲೇಶ್ವರ ತಂಡ ಫೈನಲ್ಗೆ ಲಗ್ಗೆ ನೀಡ್ತಾ ಇದೆ. ಜೋರ ಚಪ್ಪಾಳೆ. ಕೌಂಟಿಗೆ ಆಟಗಾರರು ಕೂಡ ಉತ್ತಮ ರೀತಿಯಾದ ಪಂದ್ಯವನ್ನು ಆಡಿ ಪರಾಜಿತಗೊಂಡಿದ್ದಾರೆ.